ನಾನು ಕೆಲಸಕ್ಕೆಂದು ಹಳ್ಳಿಯಿಂದ ಪಟ್ಟಣಕ್ಕೆ ಹಲವು ಕನಸುಗಳನ್ನು ಕಾಣುತ್ತ ಬಂದವನು. ನಾನು ಒಬ್ಬ ಟಾಪರ್ ವಿದ್ಯಾರ್ಥಿ, ಆದರೂ ನಾನೊಬ್ಬ ನಿರುದ್ಯೋಗಿ. ನಾನು ಇರುವುದು ಪಟ್ಟಣದ ಒಂದು ಬಾಡಿಗೆ ಮನೆಯಲ್ಲಿ. ಪ್ರತಿದಿನ ಕೆಲಸವನ್ನು ಹುಡುಕುವುದೇ ನನಗೆ ಕೆಲಸವಾಗಿತ್ತು. ಅದೆಷ್ಟು ಕೆಲಸಕ್ಕೆ ಪ್ರಯತ್ನಿಸಿದೆ ಅಂದರೆ ಲೆಕ್ಕವಿಲ್ಲದಷ್ಟು ಕೆಲಸಕ್ಕೆ ಪ್ರಯತ್ನಿಸಿದೆ, ಆದರೂ ಒಂದು ಕೆಲಸ ಸಿಗದೆ ನನ್ನ ಊರಿಗೆ ವಾಪಸ್ಸು ಹೋಗಲು ಮನಸ್ಸು ಮಾಡಿದೆ. ಅಂದಹಾಗೆ ನನ್ನ ಹೆಸರು ಸಂಪತ್. ನನಗೆ 26 ವರ್ಷ. ನಾನು ಊರಿಗೆ ವಾಪಸ್ಸಾಗಲು ಮನಸ್ಸು ಮಾಡಿರುವಾಗ ನನಗೆ ಪರಿಚಯವಾದವಳು ಸುಮಿತ್ರಾ. ಅವರು ನಾನು ಇರುವ ಮನೆಯ ಮಾಲೀಕರ ಒಬ್ಬಳೆ ಮಗಳು. ಅವರಿಗೆ ಸುಮಾರು 35 ವರ್ಷ ಆಗಿರಬಹುದು. ನನ್ನಂತೆ ಅವರು ಕೂಡ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ನೋಡಿರುವವರು. ಅವರು ನನಗೆ ಧೈರ್ಯ ತುಂಬಿದರು ಮತ್ತು ಅವರು ಕೆಲಸ ಮಾಡುವ ಕಂಪನಿಯಲ್ಲಿ ನನಗೆ ಕೆಲಸ ಸಿಗುವಂತೆ ಮಾಡಿದರು. ಇದರಿಂದ ನನಗೆ ಅವರ ಮೇಲೆ ಗೌರವ ಬೆಳೆಯಿತು. ಪ್ರತಿದಿನ ನಾವಿಬ್ಬರೂ ಜೊತೆಗೆ ಕೆಲಸಕ್ಕೆ ಹೋಗುತ್ತಿದ್ದೆವು. ಆಫೀಸ್ನಲ್ಲಿಯೂ ಒಟ್ಟಿಗೆ ಇರುತ್ತಿದ್ದೆವು. ನಮ್ಮಿಬ್ಬರ ಮಧ್ಯೆ ಬಲವಾದ ಸ್ನೇಹ ಚಿಗುರಿತು. ಹೀಗಿರುವಾಗ ಒಂದು ದಿನ ನಾನು ಅವರ ಕೊರಳಿನಲ್ಲಿ ಮಾಂಗಲ್ಯ ಸೂತ್ರವನ್ನು ನೋಡಿ ಅವರ ಬಳಿ ನಿಮಗೆ ಮದುವೆ ಆಗಿದೆ ಎಂದು ಕೇಳಿದೆ. ಅವರು ನಗುತ್ತಾ ಹುಂ ಎಂದು ಹೇಳಿದರು. ನಾನು ಹಾಗಾದರೆ ನಿಮ್ಮ ಪತಿ ಎಲ್ಲಿ ಇದ್ದಾರೆಂದು ಕೇಳಿದೆ. ಆಗ ಅವರು ಅವರ ಪತಿಯ ಬಗ್ಗೆ ಎಲ್ಲವನ್ನೂ ಹೇಳತೊಡಗಿದರು. ಅಂದಹಾಗೆ ಅವರ ಪತಿಯ ಹೆಸರು ಜಗನ್. ಅವನು ಮದುವೆಗೂ ಮುಂಚೆ ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದರಂತೆ. ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನನ್ನು ಮದುವೆಯಾದರು ಎಂದು ಹೇಳಿ ಅಳುತ್ತಾ, ಮದುವೆಯಾದ ಮರುದಿನವೇ ಅವರು ನನಗೆ ವಿಚ್ಛೇದನಕ್ಕೆ ಸಹಿ ಹಾಕಲು ಹೇಳಿದರು. ನಾನು ಅವರ ಪರಿಸ್ಥಿತಿಯನ್ನು ತಿಳಿದು ಅವರಿಂದ ವಿಚ್ಛೇದನವನ್ನು ಪಡೆದುಕೊಂಡೆ. ನಂತರ ನಮ್ಮ ಮನೆಯಲ್ಲಿ ಇನ್ನೊಂದು ಮದುವೆ ಮಾಡಿಸಲು ಹುಡುಗನನ್ನ ಹುಡುಕಿದರು. ಎಲ್ಲರೂ ನನಗೆ ಒಂದು ಮದುವೆಯಾಗಿ ವಿಚ್ಛೇದನ ಪಡೆದಿರುವ ವಿಷಯ ತಿಳಿದು ಅರ್ಧಕ್ಕೆ ಮಾತುಕತೆ ನಿಲ್ಲಿಸಿ ಹೋಗುತ್ತಿದ್ದರು. ಕೊನೆಗೆ ನಾನು ಒಂಟಿಯಾಗಿ ಇರಲು ನಿರ್ಧರಿಸಿದೆ ಎಂದು ಹೇಳಿದರು. ನನಗೆ ಅವರು ಜೀವನದಲ್ಲಿ ಎದುರಿಸಿದ ಕಷ್ಟಗಳನ್ನು ತಿಳಿದು ಬೇಸರವಾಯಿತು. ಕೊನೆಗೆ ನಗುತ್ತಾ ನನ್ನನ್ನು ಅವರ ಮನೆಗೆ ಅವರ ತಂದೆಯ ಜನ್ಮದಿನದ ಊಟಕ್ಕೆ ಆಹ್ವಾನಿಸಿದರು. ನಾನು ಅವರ ಮನೆಗೆ ಊಟಕ್ಕೆ ಹೋದೆ. ಅಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿ ಊಟ ಮುಗಿಸಿ ನಾನು ಮತ್ತು ಸುಮಿತ್ರಾ ಟೆರೆಸ್ ಮೇಲೆ ಬಂದೆವು. ನಾವಿಬ್ಬರೂ ಮಾತನಾಡಲು ಆರಂಭಿಸಿದೆವು. ಹೀಗೆ ಪ್ರತಿದಿನ ನಾವಿಬ್ಬರೂ ಮಾತನಾಡುತ್ತಾ ಇನ್ನೂ ಹತ್ತಿರವಾದೆವು. ನಮ್ಮಿಬ್ಬರ ನಡುವೆ ಸ್ವಲ್ಪ ಸ್ವಲ್ಪವೇ ನಮಗೆ ಗೊತ್ತಿಲ್ಲದೆ ಪ್ರೀತಿ ಚಿಗುರಿತು. ಒಂದು ದಿನ ಇಬ್ಬರು ಟೆರೆಸ್ ಮೇಲೆ ಮಾತನಾಡುತ್ತಾ ಇರುವಾಗ ಸುಮಿತ್ರಾ ನನ್ನ ಕೆನ್ನೆಗೆ ಚುಂಬಿಸಿ ಅಲ್ಲಿಂದ ಹೊರಟು ಹೋದಳು. ಅವಳಿಗೆ ನನ್ನ ಮೇಲೆ ಪ್ರೀತಿ ಇದೆ ಎಂದು ತಿಳಿದ ನಾನು ಅವರಿಗೆ ನನಗೆ ಅವರೆಂದರೆ ತುಂಬಾ ಇಷ್ಟ ಎಂದು ಹೇಳಿಕೊಂಡೆ. ಸುಮಿತ್ರಾಳಿಗೆ ಈ ವಿಷಯ ತಿಳಿದು ಕುಣಿದು ಕುಪ್ಪಳಿಸಿದಳು. ನಾನು ಸುಮಿತ್ರಾಳ ಬಳಿ ಮದುವೆಯ ಬಗ್ಗೆ ಮಾತನಾಡಿದೆ. ಅವಳು ಮೌನದಿಂದ ಅವಳ ಮನೆಗೆ ಹೋದಳು. ಸ್ವಲ್ಪ ದಿನಗಳ ಬಳಿಕ ಸುಮಿತ್ರಾಳ ತಂದೆ ತಾಯಿ ಅವರ ಸಂಬಂಧಿಕರ ಮನೆಗೆ ಹೋದರು. ಮನೆಯಲ್ಲಿ ಸುಮಿತ್ರಾ ಒಬ್ಬಳೇ ಇದ್ದಳು. ಸುಮಿತ್ರಾಳಿಗೆ ಮನೆಯಲ್ಲಿ ಒಬ್ಬಳೇ ಇರುವುದಕ್ಕೆ ಭಯವಾಗುತ್ತದೆಂದು ನನ್ನನ್ನು ಕರೆದಳು. ಆ ದಿನ ರಾತ್ರಿ ಊಟ ಮುಗಿಸಿ ಇಬ್ಬರೂ ಕುಳಿತೆವು. ಇಬ್ಬರಿಗೂ ಮನೆಯಲ್ಲಿ ಯಾರೂ ಇಲ್ಲವೆಂಬ ಸಂತೋಷ, ಹಾಗೆ ಇಬ್ಬರಿಗೂ ಒಂದು ತರಹದ ಮುಜುಗರ. ಇಬ್ಬರಿಗೂ ಒಬ್ಬರಿಗೊಬ್ಬರು ಪರಿಚಯ ಇಲ್ಲದ ಹಾಗೆ ನಾಚುತ್ತಾ ಕುಳಿತಿದ್ದೆವು. ಕೊನೆಗೆ ಅವಳು ನನ್ನ ಬಳಿ ಬಂದು ನನ್ನ ಮೇಲೆ ಬಂದಳು. ನಾನು ನಾಚುತ್ತಾ ಪ್ರೀತಿಯಿಂದ ಚುಂಬಿಸಲು ಆರಂಭಿಸಿದೆ. ಇಬ್ಬರೂ ಪ್ರೀತಿಯಲ್ಲಿ ತೇಲಿದೆವು. ಹೂವಿನ ಮಕರಂದವನ್ನು ಕೀಟವು ಹೀರುವ ಹಾಗೆ ನಾನು ಹೂವಿನ ಮಕರಂದವನ್ನು ಹೀರಿದೆ. ಕೊನೆಗೆ ಇಬ್ಬರು ಚೆನ್ನಾಗಿ ಆಟವಾಡಿದೆವು. ಇಬ್ಬರೂ ಆಟವಾಡಿ ದಣಿದಿದ್ದರಿಂದ ಅಲ್ಲೇ ಮಲಗಿದೆವು. ಮರುದಿನ ಬೆಳಗ್ಗೆ ಮತ್ತೆ ಪುನಃ ಚೆನ್ನಾಗಿ ಆಟವಾಡಿದೆವು. 2-3 ದಿನಗಳ ಬಳಿಕ ಸುಮಿತ್ರಾಳ ತಂದೆ ತಾಯಿ ಮನೆಗೆ ಬಂದರು. ಸುಮಿತ್ರಾ ಆಗಾಗ ಟೆರೆಸ್ನ ಮೇಲೆ ಇರುವ ನಮ್ಮ ಮನೆಗೆ ಬರುತ್ತಿದ್ದಳು. ಇಬ್ಬರೂ ಆಟವಾಡುತ್ತಿದ್ದೆವು.